ಹಾಗೂ ಸಮಾಜದಲ್ಲಿ ಜಾಗೃತಿ ಮೂಡಿಸುತ್ತೇನೆ. ನಶಾಮುಕ್ತ ಯುವಜನತೆ ಮೂಲಕ ವಿಕಸಿತ ಭಾರತ ನಿರ್ಮಾಣಕ್ಕೆ ಈ ನಶಾಮುಕ್ತ ಭಾರತವನ್ನು ನಿರ್ಮಾಣದ ಹೊಣೆಯನ್ನು ಹೊತ್ತಿರುವ ಸದೃಢ ಭಾರತದ ಒಳ್ಳೆಯ ಅಂಶವನ್ನು ಕಟ್ಟಿಕೊಳ್ಳುವಂತಹ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಈಗ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಶ್ಚರ್ಯಪಡುವಂತಹ ಜಿಲ್ಲಾ ಅಪರ ಪೊಲೀಸ್ ವರಿಷ್ಠಾಧಿಕಾರಿಗಳಿರುವಂತಹ ತರಬೇಕು ಅಂತ ಹೇಳ್ತೀನಿ. ಇದರಿಂದ ಏನು ಅಂತ ಹೇಳಿದ್ರೆ, ನಿಮ್ಮ ವ್ಯಸನ ಮುಕ್ತ ಆಗೋದ್ರಿಂದ ನಾವು ಒಂದು ಸದೃಢವಾದ ದೇಶವನ್ನು ಕಟ್ಬೋದು. ಹಾಗೆ ನೀವು ಏನು ಅಂತ ಹೇಳಿದ್ರೆ ಒಂದು ಮೆಂಟಲ್ ಪೀಸ್ ಇರುತ್ತೆ ಮಕ್ಕಳಿಗೆ. ಯಾರಾದ್ರೂ ವ್ಯಸನದಲ್ಲಿ ತೊಡಗಿದ್ದಾರೆ ಅಂತ ಹೇಳಿದ್ರೆ, ವ್ಯಸನದಲ್ಲಿ ತೊಡಗೋದು ಇಟ್ ಈಸ್ ಒನ್ಲಿ ಆನ್ ಏನಂತಾರೆ, ಕೆಲವು ಸಾರಿ ನಿಮ್ಗೆ ಟೀನೇಜರ್ಸ್ ಅಲ್ಲಿ ಇರೋರೆಲ್ಲರೂ ತಗೊಳ್ತಾ ಇರಲಿಲ್ಲ, ಚಟದಿಂದ ತಗೊಳ್ತಾರೆ. ಕೆಲವರು ಏನಂತ ಹೇಳಿದ್ರೆ ಕ್ರೇಜಿ ಅಂದ್ರೆ ಕ್ಯೂರಿಯಾಸಿಟಿಗೋಸ್ಕರ. ಈ ಏಜಲ್ಲಿ ಕ್ಯೂರಿಯಾಸಿಟಿ ಬರೋದು ಇರುತ್ತೆ. ಈಗ 13 to 19 years ಅಲ್ಲಿ ಇದ್ದೀರಾ ನೀವೆಲ್ಲರೂ, ಹೋಗ್ತಿದ್ದೀರಾ. ಸೊ ಈ ಏಜಲ್ಲಿ ಏನಂದ್ರೆ ಲಾಂಗ್ ಟರ್ಮ್ ಎಫೆಕ್ಟ್ ಯಾರಿಗೂ ಗೊತ್ತಿರೋದಿಲ್ಲ. ಇದರಿಂದ ನಿಮ್ಮ ಎಜುಕೇಶನ್ ಹಾಳಾಗುತ್ತೆ. ಒಂದೇ ಒಂದು ಮನೆಯಲ್ಲಿ ಇಂಥ ಮಕ್ಕಳಿದ್ದಾರೆ ಅಂತ ಹೇಳಿ ಹೋಲ್ ಎಂಟೈರ್ ಫ್ಯಾಮಿಲಿನೇ ಹಾಳಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ನಿಮ್ಮ ತಂದೆ ತಾಯಿಗಳು ನಿಮ್ಮ ಬಗ್ಗೆ ತುಂಬಾ ದೊಡ್ಡ ಒಂದು ಕನಸುಗಳನ್ನು ಹುಟ್ಟಿರ್ತಾರೆ. ಅದೇ ರೀತಿಯಲ್ಲಿ ನಮ್ಮ ರಾಷ್ಟ್ರದಲ್ಲಿ, ನಮ್ಮ ದೇಶದಲ್ಲಿ ನಿಮ್ಮಗಳ ಬಗ್ಗೆ ಒಂದು ಒಳ್ಳೆಯ ಒಂದು ಕನಸನ್ನು ಕಟ್ಟಿ ನಮ್ಮ ಯುವ ಜನತೆ ಎಲ್ಲರೂ ಇದರಿಂದ ಮುಕ್ತರಾಗಬೇಕು. ಆಮೇಲೆ ಅಕಸ್ಮಾತ್ ಯಾರಾದ್ರೂ ಇವಾಗ ಅಡಿಷನಲ್ ಅಡಿಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ, ಇಲ್ಲಿ ಯೋಗ ಮಾಡೋದ್ರ ಮೂಲಕ ಮತ್ತು ಧ್ಯಾನ ಮಾಡೋದ್ರ ಮೂಲಕ ಅದನ್ನೆಲ್ಲರಿಂದ ಹೊರಗಡೆ ಬರ್ಬೋದು. ಆ ನಿಟ್ಟಿನಲ್ಲಿ ನಮ್ಮ ನಶಾಮುಕ್ತ ಭಾರತದ ವತಿಯಿಂದ ಇವತ್ತೇನು ಗ್ರೂಪ್ ಡ್ಯಾನ್ಸ್ ಇರ್ಬೋದು, ರೀಲ್ಸ್ ಇರ್ಬೋದು, ಮಿಮಿಕ್ರಿ ಇರ್ಬೋದು, ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂಥರ ನಿಮಗೆ ಇದೆಲ್ಲ ಹಾಬೀಸ್ಗಳನ್ನ ಅಳವಡಿಕೆ ಮಾಡ್ಕೊಳ್ಳಿ. ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಎಷ್ಟು ಜನ ನಾವು ಮಾತಾಡ್ತೀವಿ ಅದಕ್ಕಿಂತ ಹೆಚ್ಚು ಪ್ರಚಾರ ಆಗ್ತದೆ. ಈ ಸೇರಿದ ಜನಸಂಖ್ಯೆಗಿಂತ ಮುಖ್ಯವಾಗಿ ನಮಗೆ ಅವರು ಮತ್ತೆ ಎಷ್ಟು ಜನರಿಗೆ ನೀವು ಪ್ರಚಾರ ಮಾಡ್ತೀರಾ ಈ ವಿಷಯ ಪ್ರಚಾರಪಡಿಸ್ತೀರ ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ನಿಮಗೆ ನಿಮ್ಮದೇ ಆದ ಒಂದು ಕೌಟುಂಬಿಕ ವಲಯ ಇದೆ. ಬೆಳಗಾವಿ ಸಮಾಜ ಇರ್ಬೋದು, ಓದಿ ಬಂದ ವಿದ್ಯಾಸಂಸ್ಥೆ ಇರ್ಬೋದು, ಮತ್ತು ಈ ವಿದೇಶಿಗಳು ಇರ್ತಾರೆ, ಸೈನಿಕರು ಇರ್ತಾರೆ. ಎಲ್ಲರಿಗೂ ಕೂಡ ಎಲ್ಲ ಕಾರ್ಯಕ್ರಮಗಳ ಸದುಪಯೋಗವನ್ನು ಪಡ್ಕೊಂಡು ಅವರಿಗೆ ಎಲ್ಲರಿಗೂ ಕೂಡ ಪ್ರಚಾರ ಮಾಡೋದ್ರ ಮುಖಾಂತರ ಈ ಏನು ಮಾದಕ ವ್ಯಸನ ಇದೆ ಇದರಿಂದ ಮುಕ್ತರಾಗೋದಕ್ಕೆ ಮೊದಲು ಮಾದಕ ವ್ಯಸನದಿಂದ ಮುಕ್ತರಾಗೋದು ದೂರ ಇರಬೇಕು. ಅಂದರೆ ಇಂತಹ ಯಾವುದೇ ಮಾದಕ ವಸ್ತುಗಳನ್ನು ಅಮಲುಗೊಳಿಸುವ ಪದಾರ್ಥಗಳನ್ನು ನಾವು ಸೇರಿಸಬಾರದು. ಅದಾದ ನಂತರ ಅದರಿಂದ ಯಾರಾದರೂ ಈ ಒಳಗಡೆ ಅಂದರೆ ಎಂಟರ್ ಆಗಿರ್ತದೆ, ಏನೋ ಒಂದು ಖುಷಿಗೆ ತಮಾಷೆಗೆ ಯಾವುದೋ ಒಂದು ಕ್ಷಣದಲ್ಲಿ ಯಾರೋ ಒಂದು ಸ್ನೇಹಿತರ ಇದರಲ್ಲೋ ಏನೋ ಒಂದು ಕಡೆ ಯಾರೋ ನೋಡೋದು ಸುಮ್ಮನೆ ಒಂದಷ್ಟು ಎಂಜಾಯ್ಮೆಂಟ್ ಫನ್ ಅಂತ ಹೇಳಿ ಯಾವುದೋ ಒಂದು ಕ್ಷಣಕ್ಕೆ ಅವರಿರೋ ಒಂದು ಕೊಟ್ಟಿದ್ದು ನೋಡಿ ಯಾವುದೋ ಒಂದು ಡ್ರೆಸ್ನ ತಗೊಳ್ಳೋದ್ರಿಂದ ಇಡೀ ಅವರು ಟೋಟಲಿ ಅವರ ಇದರ ಮೇಲೆ ಜೀವನ ಪೂರ್ತಿ ಮತ್ತೆ ಮತ್ತೆ ಬೇಕು ಅಂತ ಅನಿಸ್ತಾ ಇರ್ತದೆ. ಆ ಡ್ರೆಸ್ಸಲ್ಲಿ ಅವರು ಒಳಗಡೆ ಹೋಗ್ಬಿಡ್ತಾರೆ, ಮತ್ತೆ ವಾಪಸ್ ಬರಲಿಕ್ಕಾಗಲ್ಲ. ಇದು ವಿತ್ಡ್ರಾಲ್ ವೆರಿ ಡಿಫಿಕಲ್ಟ್. ಹಾಗಾಗಿ ನಾವು ಏನು ಈಗ ಡ್ರೆಸ್ಗಳನ್ನು ಬಳಸ್ತೀವಿ, ಶೆಡ್ಯೂಲ್ ಡ್ರೆಸ್ ಅಂತ ಹೇಳ್ತೀವಿ, ಬ್ಯಾನ್ ಆಗಿರ್ತಕ್ಕಂಥ ಬಿಟ್ಟು ಲೈಫ್ ಸೇರಿ ಈಗ ಏನಿದೆಯಲ್ಲ ಈ ಥರ ಡ್ರೆಸ್ಗಳ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸೋದು ಮೊದಲು ಒಂದು. ನಮ್ಮಲ್ಲಿ ಹೆಚ್ಚಾಗಿ ನಾವು ಈ ಸಿಂಥೆಟಿಕ್ ಅಂಡ್ ಪ್ಲಾಂಟ್ ಡ್ರೆಸ್ ಅಂತ ಹೇಳ್ತೀವಿ, ಅದನ್ನು ಜಾಸ್ತಿ ನಾವೆಲ್ಲ ಈಗ ನೋಡೋದು ನಮ್ಮಲ್ಲಿ ಸಿಂಥೆಟಿಕ್ ಡ್ರೆಸ್ ಕಡಿಮೆ ಇಲ್ಲ. ಅದೆಲ್ಲ ಲ್ಯಾಬ್ಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಕೆಲವರೆಲ್ಲ ಅದನ್ನು ತೆಗೆದು ಮುಚ್ಚಿ ವ್ಯಾಸವಾಗಿ ಮಾಡ್ತಾ ಇರ್ತಾರೆ.